ಇದು ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಬದ್ಧತೆ. ಇದನ್ನ ಲೋಕಸಭೆಯಲ್ಲಿ ನಾನು ತಗೊಂಡಿದ್ದೆ. ನೀವ್ ಹೇಳಿದ ಮೇಲೆ ಲೋಕಸಭೆಯಲ್ಲಿ ನಾನು ತಗೊಂಡಿದ್ದೆ ಈ ಪ್ರಶ್ನೆಯನ್ನ. ಅದಾದ್ಮೇಲೆ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತು ಈ ರಾಜ್ಯ ಸರ್ಕಾರ ಹೆಚ್ಚೇನು ಬಯಸೋದಿಲ್ಲ. ನಾನು ಈ ಕಾಂಗ್ರೆಸ್ ಸರ್ಕಾರ ಬರಕ್ ಮುಂಚೆ ಹೇಳಿದ್ರು, ನಾವು ಸರ್ಕಾರ ಮಾಡಿಬಿಟ್ರೆ ಏನು ನಿಮಗೆ ಉತ್ತೇಜನ, ಇವತ್ತು 1 ಲೀಟರ್ಗೆ 5 ರೂಪಾಯಿ ಸಿಗ್ತಾ ಇದೆ ಅಲ್ವಾ, ಪ್ರೋತ್ಸಾಹಧನ 7 ರೂಪಾಯಿ ನಾವು ಮಾಡ್ತೀವಿ ಅಂತ ಹೇಳಿದ್ರ ಇಲ್ಲಪ್ಪ? ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು, ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತೀವಿ, ರೈತರ ಏನು ಹಾಲು ಉತ್ಪಾದಕರಿಗೆ 1 ಲೀಟರ್ಗೆ 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಮಾಡಿದ್ರ? 2ರಲ್ಲಿ 1 ಮಾಡಿದ್ರ? ಅದು ಮಾಡ್ಲಿಲ್ಲ. ಹಾಗಾಗಿ ನಾನೇನು ಹೆಚ್ಚು ಬಯಸೋದಿಲ್ಲ ಈ ಸರ್ಕಾರದಲ್ಲಿ. ಏನಾದ್ರೂ ರೈತರಿಗೆ ಒಳ್ಳೇದಾಗಬೇಕು, ಹಾಲು ಉತ್ಪಾದಕರಿಗೆ ಒಳ್ಳೇದಾಗಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಬಿಜೆಪಿ ಸರ್ಕಾರ ಮಾತ್ರ ಮಾಡ್ಲಿಕ್ಕೆ, ಮಾನ್ಯ ನರೇಂದ್ರ ಮೋದಿ ಅವರು ಮಾತ್ರ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ, ಬಿಟ್ರೆ ಬೇರೆ ಯಾರು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಬಂಧುಗಳೇ, ಇವತ್ತು ಬಹಳ ಸಂತೋಷ ಆಗಿದೆ. ಇವತ್ತು ಹೊಸಳ್ಳಿ ಪಾಳ್ಯದ ಹಾಲು ಉತ್ಪಾದಕರ ಸಂಘ ಇನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ಲಿ. ನಿಮ್ ಜೊತೆಯಲ್ಲಿ ನಾವು ನಿಲ್ತೇವೆ. ನಿಮ್ಗೇನು ಸಹಕಾರ ಸಿಕ್ಬೇಕು, ಒಬ್ಬ MP ಇಂದ, ಬೆಂಗಳೂರು ನಿರ್ದೇಶಕರು, ನಮ್ಮೆಲ್ಲ ಮುಖಂಡರು, ಇವತ್ತು ನಿಮ್ಮ ಅಧ್ಯಕ್ಷರು, ನಿಮ್ಮ ಇಡೀ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಏನು ನೀವು ಮೆಂಬರ್ಸ್ ಇದ್ದೀರಿ, ನಿಮ್ಮೆಲ್ಲರ ಜೊತೆ ನಾವು ನಿಲ್ತೇವೆ. ಗುಣಮಟ್ಟವನ್ನ ಕಾಯ್ದುಕೊಳ್ಳಿ. ರೈತರು ನಾವು ವ್ಯಾಪಾರಸ್ಥರಲ್ಲ. ರೈತರು ನಾವು ವಿಶ್ವಾಸ, ನಂಬಿಕೆಯನ್ನ ನಾವು ಇಟ್ಕೋಬೇಕಾಗ್ತದೆ. ಮಳೆ ದೇವರೇನೆ ಒಕ್ಕಲುತನಕ್ಕೆ ಅಂದ್ರೆ ಕೃಷಿ ಮಾಡುವಂತ ರೈತನಿಗೆ ಭಾಷೆ ಕೊಡುತ್ತಂತೆ. ಯಾವ ಮಳೆ ಹೇಳಿ, ಗೊತ್ತಾ ನಿಮಗೆ? ಯಾವ ಮಳೆ ನೋಡಿ ನೀವು ಇದನ್ನ ಮಕ್ರಿನ ಎತ್ತುಬಿಡಿ ಅಂತ ಹೇಳ್ತಾರೆ. ಅಂತ ಮಳೆ ದೇವರೇನೆ ಇವತ್ತು ನಿಮಗೆ ಇವತ್ತು ಕೃಷಿಕರಿಗೆ ಮಾತು ಕೊಡುತ್ತೆ. ಅಂದ್ರೆ ರೈತರ ಮೇಲೆ ಅಷ್ಟು ನಂಬಿಕೆ ಇರುವಂತದ್ದು ಸಮಾಜ. ಭರಣಿ ಅಲ್ರಿ, ಅದು 2ನೇ ಮಳೆ ಆಗ್ತದೆ, ಹೇಳ್ತೀನಿ. ಹಾಗಾಗಿ ಉತ್ತರೆ ಮಳೆ ಬೀಳದೆ ಇದ್ರೆ ಇನ್ನ ನಾವು ಯಾವುದಕ್ಕೂ ಇನ್ನು ರೈತರಿಗೆ ಒಳ್ಳೇದಾಗಲ್ಲ. ಅದು ರೈತರಿಗೆ ಭಾಷೆ ಕೊಡುವಂತ ಮಳೆ. ಹಾಗಾಗಿ ಇವತ್ತು ನಾವು ನಮ್ಮ ನಂಬಿಕೆಯನ್ನ ರೈತರು ಇಟ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದ್ರೆ, ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ರೆ ಸ್ವಲ್ಪ ಲೀಟರ್ ಜಾಸ್ತಿ ಆಗುತ್ತದೆ ಅನ್ನುವಂತ ಮನಸ್ಸು ನಮ್ಮಲ್ಲಿ ಬರಬಾರ್ದು. ಭಗವಂತ ಕೊಡೋದು ಸೃಷ್ಟಿ, ಅದು ನಮಗೇನು ನ್ಯಾಯಯುತವಾಗಿ ಬರ್ತದೆ ಅದನ್ನು ಮಾತ್ರ ನೀವು ಹಾಕಿದ್ರೆ ಡೈರಿನೂ ಉದ್ಧಾರ ಆಗ್ತದೆ, ನಿಮಗೂ ಒಳ್ಳೇದಾಗ್ತದೆ, ನಿಮ್ಮ ಮಕ್ಕಳಿಗೂ ಒಳ್ಳೇದಾಗ್ತದೆ. ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕೆ ಏನೆಲ್ಲ ಕೂಡ ನೀವು ಅದಕ್ಕೆ ಆಹಾರವಾಗಿ ಕೊಡಬೇಕು, ಅದನ್ನ ನಮ್ಮ ಅಧಿಕಾರಿಗಳು ನಿಮ್ಗೆ ಹೇಳ್ತಾರೆ. ಎಷ್ಟು ಹಿಂಡಿ ಹಾಕ್ಬೇಕು, ಎಷ್ಟು ಫೀಡ್ ಹಾಕ್ಬೇಕು, ಎಲ್ಲ ಕೂಡ ನಿಮ್ಗೆ ಚಕ್ಕೆ ಎಷ್ಟು ಹಾಕ್ಬೇಕು ಎಲ್ಲ ಹೇಳ್ಕೊಡ್ತಾರೆ. ಅದನ್ನ ನೀವು ಫಾಲೋ ಮಾಡಿ, ಅದನ್ನ ಮಾಡಿ. ನನಗೆ ಗೊತ್ತಿದೆ ಬಹಳ ಕಷ್ಟದ ಕೆಲಸ ಇತ್ತು, ಆದ್ರೆ ಇವತ್ತು ತಂತ್ರಜ್ಞಾನ ಬದಲಾಗಿದೆ. ಇವತ್ತು ಹಾಲು ಕರಿಯೋದಕ್ಕೆ ಮೊದಲು ಕೈಯಲ್ಲೇ ಕರಿಬೇಕಾಗಿತ್ತು, ಇವತ್ತೆಲ್ಲ ಮೆಷಿನ್ ಬಂದಿದೆ. ಮಿಲ್ಕ್ ಮೆಷಿನ್ ಬರ್ಬೇಕು ಅಂತಂದ್ರೆ ಬರೀ 1 ಹಸು 2 ಹಸು ಇಟ್ಕೊಂಡ್ರೆ ಅದು ನಿಮ್ಗೆ ಲಾಭದಾಯಕ ಆಗೋದಿಲ್ಲ. ನೀವೊಂದು 5-6 ಹಸು ಇಟ್ಕೊಂಡಾಗ ಅದು ಉಪಯೋಗಕ್ಕೆ ಬರ್ತದೆ. ಹೀಗೆ ತಂತ್ರಜ್ಞಾನವನ್ನ ನೀವು ಬಳಸ್ಕೊಂಡು ಹೆಚ್ಚು ಉತ್ಪಾದನೆಯನ್ನ, ಆರ್ಥಿಕವಾಗಿ ಹೆಚ್ಚು ಲಾಭವನ್ನ ಗಳಿಸೋದಕ್ಕೆ ನಮ್ಮ ಅಧಿಕಾರಿಗಳು, ನೀವು, ನಮ್ಮ ಪ್ರತಿನಿಧಿಗಳು ಎಲ್ಲ ಕೂಡ ಒಂದು ತಂಡವಾಗಿ ಕೆಲಸ ಮಾಡಿದಾಗ ಹೈನುಗಾರಿಕೆ ಕ್ಷೇತ್ರ ಇನ್ನಷ್ಟು ಬೆಳೆಯುತ್ತೆ ಈ ದೇಶದಲ್ಲಿ. ಇದರ ಮೂಲಕ ನಮ್ಮ ರೈತರ ಆರ್ಥಿಕತೆ ಮತ್ತು ಬದುಕು ಕೂಡ ನಿಜವಾಗ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತ ನಾನು ಬಯಸ್ತಾ ಮತ್ತು ಪ್ರಾರ್ಥನೆ ಮಾಡ್ತೀನಿ ಆ ದೇವರಲ್ಲಿ. ನೀವು ಇನ್ನಷ್ಟು ಆರ್ಥಿಕವಾಗಿ ಚೈತನ್ಯವನ್ನು ನೀವು ಪಡ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಬರ್ಮಾಡ್ಕೊಳ್ಳಿಕ್ಕೆ ನಿಮ್ಗೆಲ್ಲ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.